ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ದನಿಕಾ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ, ಹಲವಾರು ಜನ ಹಲವಾರು ರೀತಿ ಪಲಾವ್ನ ಮಾಡಿರ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಮೆಥಡಲ್ಲಿ ಮಾಡ್ಬೋದು, ಅಥವಾ ಸಿಂಪಲ್ಲಾಗಿ ಮಾಡ್ಬೋದು, ಅಥವಾ ನಮ್ಮ ಮಸಾಲೆ ಎಲ್ಲ ಹಾಕಿ ಆ ಥರನೂ ಮಾಡ್ಬೋದು, ಅಥವಾ ನಮ್ಮ ಮಸಾಲೆ ಏನು ಬೇಡ, ರುಬ್ಬೇನು ಬೇಡ, ಆ ಥರನೂ ಕೂಡ ಮಾಡ್ಬೋದು. ಪಲಾವ್ಗಳಲ್ಲಿ ವೆರೈಟೀಸ್ ಪಲಾವ್ ಮಾಡ್ಬೋದು. ತರಕಾರಿಗಳನ್ನ ಹಾಕಿ ಅಥವಾ ಸೊಪ್ಪುಗಳನ್ನ ಹಾಕಿ ತುಂಬ ಥರ ಮಾಡ್ಬೋದು. ಆದರೆ ನಾನಿಲ್ಲಿ ತೋರಿಸ್ತಿರೋದು ಮೆಂತ್ಯ ಸೊಪ್ಪು ಮತ್ತು ಅವರೆಕಾಳನ್ನ ಹಾಕಿ ಯಾವ ಥರ ಪಲಾವ್ ಮಾಡೋದಂತ ತೋರಿಸ್ತಿದ್ದೀನಿ. ಮತ್ತು ಮಸಾಲ ರುಬ್ಬಿ ಮಾಡೋದು. ಇಲ್ಲಿ ನಾನು ಮೊದಲು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಏಲಕ್ಕಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಒಂದು 5ರಿಂದ 6 ಹಸಿರುಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಇಲ್ಲಿ ನಾನು ತೆಂಗಿನಕಾಯಿನ ಸೇರಿಸ್ತಿದ್ದೀನಿ. ಇಷ್ಟನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಎತ್ತಿಟ್ಕೊತಿದ್ದೀನಿ. ಇವಾಗ ಒಂದು ಕುಕ್ಕರ್ ಇಟ್ಟು ಅದು ಕಾದ ನಂತರ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಇಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಕರಿಬೇವು ಮತ್ತು ಸ್ವಲ್ಪ ಸೋಂಪುಕಾಳು. ನೀವು ಸೋಂಪುಕಾಳು ಹಾಕಿ ಪಲಾವ್ಗೆಲ್ಲ ಹಾಕಿ ಆ ಟೇಸ್ಟ್ ಕೊಡುತ್ತಲ್ಲ, ಘಮ, ಅದು ಸ್ವಲ್ಪ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿನ ಹಾಕಿ ಅದು ಗೋಲ್ಡನ್ ಕಲರ್ ಬಂದಾದಮೇಲೆ ಮತ್ತು ಒಂದು 2 ಟೊಮೊಟೊನ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಇದಕ್ಕೆ ಸ್ವಲ್ಪ ನಾನು ಅರಿಶಿಣ ಪುಡಿನ ಸೇರಿಸ್ತಾ ಇದ್ದೀನಿ. ಇದು ಕ್ಯಾಪ್ಸಿಕಮ್ಮು ಆಪ್ಷನಲ್ಲು, ನೀವು ಬೇಕು ಅಂದರೆ ಹಾಕೋಬೋದು, ಅಥವಾ ಬೇಡ ಅಂದರೆ ಬೇಡ. ಅಥವಾ ನೀವು ಇಲ್ಲಿ ನಾನು ಅವರೆಕಾಳನ್ನ ಸೇರಿಸ್ತಿದ್ದೀನಿ. ಈಗ ನಾವು ಅವರೆಕಾಳು ಸೇರಿಸ್ತಿದ್ವಲ್ಲ, ಇದಕ್ಕೆ ಬೇಕಾದರೆ ತರಕಾರಿನ ಆಲೂಗೆಡ್ಡೆ, ಬೀಟ್ರೂಟ್, ಕ್ಯಾರೆಟ್, ಬೀನ್ಸ್ ಏನು ಬೇಕಿದ್ರೂ ನಾವು ಇಲ್ಲಿ ತರಕಾರಿನ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಬರೀ ಅವರೆಕಾಳು, ಕ್ಯಾಪ್ಸಿಕಮ್ ಮತ್ತು ಮೆಂತ್ಯ ಸೊಪ್ಪನ್ನ ಸೇರಿಸಿ ಮಾಡ್ತಿದ್ದೀನಿ ಅಷ್ಟೇ. ಇವಾಗ ಅವರೆಕಾಳೆಲ್ಲ ಹಾಕಿದ ಮೆಂತ್ಯ ಸೊಪ್ಪನ್ನ ನಾವು ದಂಟು ಸಮೇತ ಹಾಕಬಾರ್ದು. ಅದೇನು ಸೊಪ್ಪಿರುತ್ತಲ್ವ, ಆ ಸೊಪ್ಪು ಅಷ್ಟೇ ಬಿಡಿಸ್ಕೊಂಡು ಈ ಥರ ಹಾಕಿದ್ರೆ ಆಯಿತು. ಸೊಪ್ಪೆಲ್ಲ ಚೆನ್ನಾಗಿ ತೊಳೆದು ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ, ಇದು ಏನು ತರಕಾರಿ ನಾವು ಹಾಕಿದ್ದೀವಿ, ಇದು ಸೊಪ್ಪು, ಕ್ಯಾಪ್ಸಿಕಮ್, ಅವರೆಕಾಳು, ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈ ಥರ ಒಂದು 2-3 ನಿಮಿಷ ಫ್ರೈ ಮಾಡಿದ್ರೆ, ಎಣ್ಣೆಲ್ಲೇ ಫ್ರೈ ಮಾಡಬೇಕು. ಅದು ಸ್ವಲ್ಪ ಸೊಪ್ಪೆಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ನಾವೀಗ ರುಬ್ಬಿಟ್ಕೊಂಡಿರೋಂತಹ ಏನು ಮಸಾಲ ಇತ್ತಲ್ವ, ಅದನ್ನು ಈಗ ಇದು ತರಕಾರಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಈ ಮಸಾಲದ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು 2-3 ನಿಮಿಷ ನೀಟಾಗಿ ಫ್ರೈ ಮಾಡಬೇಕು. ಇವಾಗ ಏನು ನಾವು ಯಾವ ಲೋಟದಲ್ಲಿ ಅಕ್ಕಿ ಅದು ತೊಗೊಂಡಿರ್ತೀವೋ, ಒಂದು ಲೋಟ ತೊಗೊಂಡ್ರೆ ಅಕ್ಕಿನ 2 ಲೋಟ ನೀರು, ಆ ಥರ ನಾನು ಇಲ್ಲಿ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಿ ಮಸಾಲೆಗೆ ಚೆನ್ನಾಗಿ ನೀರು ಹಾಕಿ ಅದನ್ನ ಕುದಿಯೋಕ್ಕೆ ಬಿಡಬೇಕು. ಈಗ ನಾವು ಫಸ್ಟೇ ನೀರು ಕೂಡ ಅಕ್ಕಿನ ಸೇರಿಸಿ ಆಮೇಲೆ ನೀರು ಹಾಕಿದ್ರು ಕೂಡ ಆ ಥರ ಮೆಥಡಲ್ಲೂ ಮಾಡ್ಬೋದು, ಬಟ್ ಈ ಥರ ಮೆಥಡಲ್ಲೂ ಮಾಡ್ಬೋದು. ಫಸ್ಟ್ ನೀರನ್ನ ಕುದಿಸಿ ಆಮೇಲೆ ಅಕ್ಕಿನ ಚೆನ್ನಾಗಿ ತೊಳೆದಿರೋಂಥ ಅಕ್ಕಿನ ಸೇರಿಸಿ ಈ ಥರ ಮಿಕ್ಸ್ ಮಾಡಿ, ಇವಾಗ ನಾವು ಟೇಸ್ಟ್ ನೋಡಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು, ಪಲಾವ್ ರೆಡಿ ಆಗೋಯಿತು. ಒಂದು 2ರಿಂದ 3 ವಿಸಲ್ ಕೂಗಿಸಿದ್ರೆ ಪಲಾವ್ ರೆಡಿ ಆಗುತ್ತೆ. ನೋಡ್ತಿರ್ಬೋದು ನೀವು ಉದ್ದುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಮಾಡಿದ್ವಲ್ವ, ಟೇಸ್ಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಇದೊಂದು 2-3 ಹೊತ್ತು ತಿಂದಿದ್ದೀನಿ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು, ತುಂಬ ಚೆನ್ನಾಗಿತ್ತು. ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು. ಕಾಂಬಿನೇಷನ್ ಆಗಿ ಬೇಕಾದ್ರೆ ನಾವು ರಾಯ್ತ ಮಾಡ್ಕೋಬೋದು, ಅಥವಾ ಮೊಸರಲ್ಲೇ ತಿನ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗೂ ಕೂಡ ಮಾಡ್ಕೋಬೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇದೇ ಥರ ಬೇಕಾದರೆ ಪಾಲಕ್ ಸೊಪ್ಪಲ್ಲಿ ಕೂಡ ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ಟೇಸ್ಟ್ ಹೇಗಿರುತ್ತೆ ಅಂದರೆ, ಈ ಹೋಟೆಲ್ಗಳಲ್ಲೂ ಕೂಡ ಈ ಥರ ಟೇಸ್ಟ್ ಸಿಗಲ್ಲ. ಅಷ್ಟು ಚೆನ್ನಾಗಿ, ಅಷ್ಟು ತಿನ್ನೋಕ್ಕೆ ಕೂಡ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನನಗಂತೂ ತುಂಬ ಖುಷಿಯಾಗ್ತಿತ್ತು ಈ ರೆಸಿಪಿ, ಅಷ್ಟು ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.